ಇನ್ನು ಪರೋಕ್ಷವಾಗಿ ಎಚ್ಡಿಕೆಗೆ ಸವಾಲ್ ಹಾಕಿದ್ರ ಜಿಟಿಡಿ. ಸಸ್ಪೆಂಡ್ ಡಿಸ್ಮಿಸ್ ಮಾಡೋಕೆ ತಾಕತ್ ದಮ್ ಬೇಕು. ನನ್ ಮೇಲಾಗ್ಲಿ ಯತ್ನಾಳ್ ಮೇಲಾಗ್ಲಿ ಕ್ರಮ ಕೈಗೊಳ್ಳಲು ನಾಯಕರಿಗೆ ತಾಕತ್ತು ಮತ್ತು ದಮ್ ಬೇಕು. ಮೈಸೂರಿನಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರಿಗೆ ತಿವಿದಿದ್ದಾರೆ ಜಿಟಿ ದೇವೇಗೌಡರು. ಯಾವನಿಗಾದ್ರೂ ದಮ್, ಜನ ಕಟ್ಟುವ ಶಕ್ತಿ ಇರಬೇಕು. ಜನ ಕಟ್ಟುವ ತಾಕತ್ತಿರೋನು ಸಸ್ಪೆಂಡ್ ಡಿಸ್ಮಿಸ್ ಮಾಡ್ತಾನೆ. ಸಸ್ಪೆಂಡ್ ಮಾಡೋಕೆ ಯಾವ ನಾಯಕರಿಗೂ ತಾಕತ್ತಿಲ್ಲ. ಪರೋಕ್ಷವಾಗಿ ಕುಮಾರಸ್ವಾಮಿ ಹೆಸರು ಹೇಳದೆ ಜಿಟಿ ದೇವೇಗೌಡರು ಕಿಡಿಕಾರಿದ್ದಾರೆ. ಪಾರ್ಟಿ ದಮ್ ಬೇಕಲ್ಲ, ಯಾವನ್ಗಾರು ಆ ಸುಲಭ ಇಲ್ಲ ಈಗ ಅಂತ ಹೇಳಿದ್ರೆ ಆಗಲೇ ದಮ್ ಬೇಕು, ಜನ ಕಟ್ಟೋ ಶಕ್ತಿ ಇರಬೇಕು. ಯಾವನೊಬ್ರು ಕ್ರಮ ತಗೋಬೇಕಾರೆ ಇವನು ತಾಕತ್ತಿರಬೇಕು. ನಾನು ಜನ ಕಟ್ಟು ಗೆಲ್ತೀನಿ ಅನ್ನೋ ತಾಕತ್ತಿರೋನು ಸಸ್ಪೆಂಡ್ ಮಾಡ್ತಾನೆ, ಡಿಸ್ಮಿಸ್ ಮಾಡ್ತಾನೆ. ತಾಕತ್ ಬೇಕು. ನಾನು ಡಿಸ್ಮಿಸ್ ಮಾಡ್ಬೇಕಾದ್ರೆ ತಾಕತ್ ಬೇಕು, ಅವ್ನು ಡಿಸ್ಮಿಸ್ ಮಾಡ್ಬೇಕಾದ್ರೆ ತಾಕತ್ ಬೇಕು. ಯಾರಿಗೂ ತಾಕತ್ತಿಲ್ಲ ನಾಯಕರುಗಳಿಗೆ.